ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ಕೃಷ್ಣಾ ನದಿ ನೀರು ಸಿಗತ್ತಾ? ಗುಡ್ ನ್ಯೂಸ್ ನೀಡ್ತಾರಾ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ಕೃಷ್ಣಾ ನದಿ ನೀರು ಬರುತ್ತಾ? ಗುಡ್ ನ್ಯೂಸ್ ಏನಾದರೂ ಕೊಡ್ತಾರಾ ಆಂಧ್ರ CM ಚಂದ್ರಬಾಬು ನಾಯ್ಡು ಅನ್ನೋ ಪ್ರಶ್ನೆ ಎದುರಾಗಿದೆ. ಕೃಷ್ಣಾ ನದಿಯ ನೆರೆಯ ನೀರನ್ನು ಹರಿಸುವಂತೆ ನಾಯ್ಡುಗೆ ಮನವಿ ಪತ್ರವನ್ನು ನೀಡಲಾಗಿದೆ. CM ಚಂದ್ರಬಾಬು ನಾಯ್ಡು ಭೇಟಿಯಾಗಿ ಸಂಸದ ಮಲ್ಲೇಶ್ ಬಾಬು ಈ ಮನವಿಯನ್ನು ಮಾಡಿಕೊಂಡಿದ್ದಾರೆ. HNSS ಯೋಜನೆ ಮೂಲಕ ಜಿಲ್ಲೆಗಳಿಗೆ ನೀರು ಹರಿಸಲು ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ವಸ್ತುಸ್ಥಿತಿ ವಿವರಿಸಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. HD ಕುಮಾರಸ್ವಾಮಿ ಕೇಂದ್ರದ ಸಚಿವರು ಈ ಬಗ್ಗೆ ಕೂಲಂಕುಷ ಪರಿಶೀಲನೆಯ ಭರವಸೆಯನ್ನು ನೀಡಿದ್ದಾರೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ನೋಡಿ, ಭಾವಚಿತ್ರ ನೋಡ್ತಾ ಇದೀವಲ್ಲ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವ್ರನ್ನ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಭೇಟಿಯಾಗಿದ್ದರು. ಭೇಟಿಯ ಸಂದರ್ಭದಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರು ಕೂಡ ಇದ್ದಾರೆ. ಆಗ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಕೃಷ್ಣಾ ನದಿಯ ನೆರೆಯ ನೀರು, ಪ್ರವಾಹಕ್ಕೊಳಗಾದಾಗ ಬರೋ ಅಂಥ ನೀರು, ಅದು ಗಡಿ ಭಾಗಗಳಿಗೆ ಅಂದರೆ ಬೆಂಗಳೂರು ಗ್ರಾಮಾಂತರ, ಈ ಕಡೆ ಚಿಕ್ಕಬಳ್ಳಾಪುರ, ಇನ್ನೊಂದು ಕೋಲಾರ, ಈ 3 ಜಿಲ್ಲೆಗಳಿಗೂ ಕೂಡ ಹರಿಸಬಹುದು ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ಮಂಜುನಾಥ್, ಈಗ ಚಂದ್ರಬಾಬು ನಾಯ್ಡು ಅವರು ಕುಮಾರಸ್ವಾಮಿಯನ್ನ ಭೇಟಿಯಾಗಿದ್ದಾರೆ, ಜೊತೆಗೆ ಕೋಲಾರ ಸಂಸದರು ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಕೃಷ್ಣಾ ನದಿಯ ನೀರನ್ನ ಹರಿಸುವಂತೆ ಮನವಿ ಮಾಡಿದ್ದಾರೆ, ಪತ್ರವನ್ನು ಕೂಡ ಬರೆದಿದ್ದಾರೆ. ಪತ್ರದಲ್ಲಿ ಇರೋ ಅಂತ ಪ್ರಮುಖ ಅಂಶಗಳನ್ನು ವಿವರಿಸೋದಾದ್ರೆ ಮಧುಸೂದನ್, ಏನು ಬರಪೀಡಿತ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಕೂಡ ಇರುವಂಥದ್ದು. ಆದರೆ ರಾಜ್ಯ ಸರ್ಕಾರವು ಕೂಡ ಎತ್ತಿನ ಹೊಳೆ ಪ್ರಾಜೆಕ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ಏನು HN ವ್ಯಾಲಿ ಮುಖಾಂತರ ಈ ಒಂದು ಸಿವೇಜ್ ಟ್ರೀಟೆಡ್ ವಾಟರನ್ನು ಈ ಒಂದು ಜಿಲ್ಲೆಗಳಿಗೆ ಹರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತು. ಆದರೆ ಈಗಲೂ ಕೂಡ ಅಂಡರ್ ವಾಟರ್ ಏನಿದೆ ಅದು ಸಾಕಷ್ಟು ಏನು 1500 ಅಡಿಯಿಂದ 2000 ಅಡಿ ಕೂಡ ಬೋರನ್ನು ಕೊರೆದ್ರು, ನೀರು ಸಿಗ್ತಾ ಇಲ್ಲ. ಜೊತೆಗೆ ಕುಡಲಿಕ್ಕೆ ಉತ್ತಮವಾದಂಥ ನೀರಿಲ್ಲ. ಹೀಗಾಗಿ ಏನು ಮೊನ್ನೆ ಕುಮಾರಸ್ವಾಮಿ ಅವರು ಕೋಲಾರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆಂಧ್ರದ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾತುಕತೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದರು. ಯಾಕಂದರೆ ಕೃಷ್ಣಾ ನದಿಯ ನೀರನ್ನು ಈಗಾಗಲೇ ಆಂಧ್ರ ಸರ್ಕಾರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಗಡಿ ಭಾಗದಲ್ಲಿರುವಂಥ ಪುಟ್ಟಭರ್ತಿ ಆಗಿರ್ಬೋದು, ಜೊತೆಗೆ ಮದನಪಲ್ಲಿ ಈ ಭಾಗದಲ್ಲಿ ಒಂದು ನೀರನ್ನು ತರುವಂಥ ಕೆಲಸವನ್ನು ಮಾಡಿದೆ. ಆದರೆ ಕಳೆದ 10 ವರ್ಷಗಳಿಂದಲೂ ಕೂಡ ಏನು ಈ ಒಂದು ಭಾಗದಲ್ಲಿ ನೀರನ್ನು ಆಂಧ್ರ ಸರ್ಕಾರ ಕೃಷ್ಣಾ ನೀರನ್ನು ಹರಿಸ್ತಾ ಇದೆ. ಆದರೆ ಈ ಒಂದು ಕೃಷ್ಣಾ ನದಿಯ ಒಂದಷ್ಟು ನೀರು ಅಂದರೆ ಸುಮಾರು 699 TMC ನೀರು ಈಗಾಗಲೇ ಕಳೆದ 10 ವರ್ಷಗಳಲ್ಲಿ ಸಮುದ್ರದ ಪಾಲಾಗಿರುವಂಥದ್ದು. ಈ ಅಂಕಿಅಂಶಗಳ ಸಮೇತ ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರು ನಿನ್ನೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಏನು ಈ 3 ಜಿಲ್ಲೆಗಳಲ್ಲಿ ರೈತರು ಎದುರಿಸ್ತಿರುವಂಥ ಕಷ್ಟದ ಪರಿಸ್ಥಿತಿ ಮತ್ತು ಅಲ್ಲಿನ ಏನು ಜನರು ಅನುಭವಿಸ್ತಿರುವಂಥ ಸಮಸ್ಯೆಗಳನ್ನು ಖುದ್ದು ವಿವರಣೆ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇದನ್ನು ಮನಗೊಂಡಂಥ ಚಂದ್ರಬಾಬು ನಾಯ್ಡು ಅವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಏನು ಈ ಕೃಷ್ಣಾ ನದಿಯ ನೆರೆ ನೀರೇನಿದೆ ಅದು ಸಮುದ್ರದ ಪಾಲಾಗ್ತಿದೆ, ಆ ನೀರನ್ನು ಒಂದಷ್ಟು ಈ ಒಂದು ಭಾಗದಲ್ಲಿ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ರೈತರಿಗೆ ಮತ್ತು ಅಲ್ಲಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾನೆ, ಜೊತೆಗೆ ಸೂಕ್ತವಾದಂಥ ಕ್ರಮವನ್ನು ವಹಿಸ್ತೇನೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಇನ್ನು ಪತ್ರದಲ್ಲಿ ವಿವರವಾಗಿ ನೋಡೋದಾದರೆ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು ಮಲ್ಲೇಶ್ ಬಾಬು ಅವರು. ಯಾಕಂದರೆ ಈ ಒಂದು ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸಾಕಷ್ಟು ಹಣ್ಣು, ತರಕಾರಿ ಮತ್ತು ಏನು ಅವಶ್ಯಕತೆ ದಿನ ಅವಶ್ಯಕತೆ ಇರುವಂಥ ಬೆಳೆಗಳನ್ನು ಬೆಳೀತಾರೆ. ಅದು ದೇಶಕ್ಕೆ ಮತ್ತು ಬೆಂಗಳೂರು ಕೂಡ ಸರಬರಾಜು ಮಾಡ್ತಾರೆ. ಇಲ್ಲಿ ಕುಡಿಯಲಿಕ್ಕೂ ಕೂಡ ನೀರಿನ ಸಮಸ್ಯೆ ಇದೆ. ಜೊತೆಗೆ ಒಂದು ಕಾಲದಲ್ಲಿ ಸಾಕಷ್ಟು ಏನು ಕೆರೆಗಳು ಕೂಡ ಈ ಭಾಗದಲ್ಲಿ ಇದ್ವು, ಆದರೆ ಅವೆಲ್ಲವೂ ಕೂಡ ಬತ್ತಿ ಹೋಗ್ತಿದೆ. HN ವ್ಯಾಲಿ ನೀರು ಏನಿದೆ ಆ ನೀರು ಕೂಡ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ. ಯಾಕಂದರೆ ಅಲ್ಲಿ ಸಿವೇಜ್ ವಾಟರ್ ಸರಿಯಾಗಿ ಟ್ರೀಟ್ ಆಗ್ತಿಲ್ಲ, ಅದರಲ್ಲಿ ರಾಸಾಯನಿಕ ವಸ್ತುಗಳಿದೆ. ಹಾಗಾಗಿ ಜನರು ತಮ್ಮ ಮೂಲಭೂತ ಹಕ್ಕು ಏನಿದೆ ನೀರು, ಕುಡಿಯೋ ನೀರು, ಅದು ಕೂಡ ಇಲ್ಲಿ ಧಕ್ಕೆ ಆಗಿರುವಂಥದ್ದು. ಹಾಗಾಗಿ ತಾವು ಏನು ಕೃಷ್ಣಾ ನದಿಯ ನೆರೆ ನೀರೇನಿದೆ ಆ HNSS ವ್ಯಾಲಿ ಒಂದು ಯೋಜನೆ ಮುಖಾಂತರ ಏನು ಆಂಧ್ರ ಪ್ರದೇಶ ಬಾರ್ಡರ್ಗಳು ಕೂಡ ಇದೆ, ಆ ನೀರನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ಹರಿಸಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿರುವಂಥದ್ದು. ಹೀಗಾಗಿ ಕೇಂದ್ರ ಅಂದರೆ ಆಂಧ್ರ ಪ್ರದೇಶ ಸರ್ಕಾರ ಒಪ್ಪಿದೆ. ಆದರೆ ಈ 3 ಜಿಲ್ಲೆಗಳಿಗೆ ಗುಡ್ ನ್ಯೂಸ್ ಸದ್ಯದಲ್ಲೇ ಸಿಗುವ ಸಾಧ್ಯತೆ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.